ಅದ್ಭುತವಾಗಿತ್ತು. ನಾವು ಮಾಡ್ಕೊಂಬಂದಿರೋ ತಿಂಡಿಗಳೇ ರುಚಿಯಾಗಿತ್ತು ಅನ್ಕೊಂಡಿದ್ದೆ, ಆದ್ರೆ ಪೂರ್ಣಿ ಅತ್ತೆ ಮಾಡಿರೋ ಅಡ್ಗೆ ಅಂತೂ ಅದಕ್ಕಿಂತ ರುಚಿಯಾಗಿತ್ತು. ಸುಮ್ಮನೆ ಹೋಗ್ಲಬಾರ್ದು. ಇನ್ನೊಂಚೂರು ಹಾಕ್ಸ್ಕೊಳ್ಳಿ ಅಂದ್ರೂ ಹಾಕ್ಸ್ಕೊಂಡಿಲ್ಲ. ತಿಂದಿದ್ದು ಇಷ್ಟು ಅದಕ್ಕೆ ಇಷ್ಟೊಂದು ಮಾತಾ? ಏನೋ ತಿಂದಿದ್ದು ಇಷ್ಟ 2 ದಿನಕ್ಕಾಗೋ ಅಷ್ಟು ಒಂದೇ ಸಲ ತಿಂದಿದ್ದೀವಿ. ಈ ಎಲ್ಲ ಕೆಲ್ಸಗಳು ಪೂರ್ಣಿನೇ ಮಾಡ್ತಾಳೆ. ನನಗೆ ಯಾವ ಕೆಲಸ ಮಾಡೋದಕ್ಕೂ ಬಿಡೋದೇ ಇಲ್ಲ. ಕೆಲಸ ಮಾಡಬೇಕಾ? ನೀವು ಸುಮ್ಮನೆ ಕೂತ್ಕೊಳ್ಳಿ, ತಗೊಳ್ಳಿ ಮಾತ್ರೆ. ಟೈಮ್ ಕರೆಕ್ಟಾಗಿ ಮಾತ್ರೆ ತಗೋಬೇಕು, ಊಟ ಮಾಡಬೇಕು, ರೆಸ್ಟ್ ಮಾಡಬೇಕು. ಈ ಎಲ್ಲ ಜವಾಬ್ದಾರಿನೂ ಮಾವ ನನಗೆ ವಹಿಸಿದ್ದಾರೆ. ಹೆಂಡತಿ ಬಗ್ಗೆ ಮಾವಂಗೆ ಎಷ್ಟು ಕಾಳಜಿ ಅಲ್ವಾ? ಬರೀ ಕಾಳಜಿನ, ಪ್ರೀತಿ, ಮಮತೆ, ಅಕ್ಕರೆ ಎಲ್ಲ ಇದೆ. ಒಂದೊಂದ್ಸರಿ ಅಂತೂ ಮಾವ ಅಮ್ಮನ ಮಗು ಥರ ನೋಡ್ಕೋತಾರೆ. ಹಾಗಾದ್ರೆ ಮನ್ಸಿಲ್ದೇ ಇರೋ ಮನ್ಸಿಂದ ಕೆಫೆಗೆ ಹೋಗಿದ್ದಾರೆ ಅಂತ ಆಯ್ತು. ಇವತ್ತು ಕೆಲಸ ಜಾಸ್ತಿ ಇದೆ ಅಂತ ಚಿಕ್ಕ ಮಾವನ ಜೊತೆ ಕೆಫೆಗೆ ಹೋಗಿದ್ದಾರೆ. ಇಲ್ಲ ಅಂದಿದ್ರೆ ಹೋಗ್ತಿರ್ಲಿಲ್ಲ, ಅಮ್ಮನ ಜೊತೆನೇ ಇರ್ತಿದ್ರು. ಹಾಗೆಲ್ಲ ಏನೂ ಇಲ್ಲ. ನೀವೆಲ್ಲರೂ ತುಂಬ ತರಲಾಟೆಗಳಾಗ್ಬಿಟ್ಟಿದ್ದೀರಾ. ನಿಮ್ಮ ಗಂಡಂದ್ರಿಗೆ ಹೇಳಿ ಸರಿಯಾಗಿ ಕಿವಿ ಹಿಂಡಿಸ್ಬೇಕು. ಎಲ್ಲಿ ಶಾರ್ವರಿ ಮತ್ತೆ ದೀಪಿಕಾ ಅವರು ಕಾಣಿಸ್ತಾನೆ ಇಲ್ವಲ್ಲ? ಶಾರ್ವರಿ ಅತ್ತೆ ಬೆಳಗ್ಗೆನೆ ಲೇಡೀಸ್ ಕ್ಲಬ್ಗೆ ಹೋದ್ರು. ನಿಧಿ ಮನೇಲಿ ಇರೋದಕ್ಕೆ ಬೋರ್ ಆಗುತ್ತೆ ಅಂತ ಫ್ರೆಂಡ್ಸ್ನ ಮೀಟ್ ಮಾಡಕ್ಕೆ ಹೋಗಿದ್ದಾರೆ. ದೀಪಿಕಾ ರೂಮಲ್ಲಿ ಇರಬೇಕು. ಅಯ್ಯಯ್ಯೋ, ದೀಪಿಕಾ ಮನೇಲೇ ಇದ್ದಾಳ? ಇಷ್ಟೊತ್ತು ಕಾಣಿಲ್ವಲ್ಲ ಅಂತ ನೆಮ್ಮದಿಯಾಗಿದ್ದೆ. ಅವಳೇನಾದ್ರೂ ದುಡ್ಡಿನ ವಿಷಯ ಮಾತಾಡಿದ್ರೆ ನಾನು ಏನ್ ಮಾಡ್ಲಿ? ಏನಾಯ್ತು ಪುಟ್ಟಿ? ಯಾಕೋ ಮಂಕಾಗ್ಬಿಟ್ಟೆ? ಏನಿಲ್ಲ ಅಮ್ಮ, ಅದು ಲೇಟ್ ಆಗ್ತಿದೆ ಅಲ್ವಾ, ನಾವೇನು ಹೊರಡ್ತೀವಿ. ಹೊರಡೋದಾ? ಇಷ್ಟೊತ್ತು ಆರಾಮಾಗಿ ಮಾತಾಡ್ತಾ ಇದ್ದೆ, ಈಗ ಯಾಕೆ ಇದ್ದಕ್ಕಿದ್ದಾಗೆ ಹೊರಡ್ಬೇಕು ಅಂತ ಇದೆಯಾ? ಹೌದು, ಇನ್ನೊಂದು ಸ್ವಲ್ಪ ದಿದ್ದು ಹೋಗಬೇಕು. ನೀವಿಬ್ರು ಇಲ್ಲಿಗೆ ಬಂದಿರೋದೇ ಅಮ್ಮನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ತಾನೇ? ಹೌದು, ನಾವಿಲ್ಲಿ ಬಂದಿರೋದೇ ಅಮ್ಮನ ಜೊತೆ ಇರಬೇಕು ಅಂತ. ಹೋಗಕ್ಕೇನು ಅರ್ಜೆಂಟ್ ಇಲ್ಲ. ಇನ್ನೊಂದು ಸ್ವಲ್ಪ ಹೊತ್ತು ಇದ್ದು ಹೋಗೋಣ ಸಂಧ್ಯಾ. ಎಲ್ಲ ಅಪರೂಪಕ್ಕೆ ಸೇರಿದ್ದೀವಿ. ಖುಷಿಯಾಗಿ ಮಾತಾಡ್ತಾ ಆಟ ಆಡ್ತಾ ಅಮ್ಮನ ನಗಿಸ್ತಾ ಸ್ವಲ್ಪ ಹೊತ್ತು ಕಾಲ ಕಳೆಯೋಣ. ಆಟ ಆಡೋದಾ? ಏನು ಹೇಳ್ತಾ ಇದೆಯಾ ಪೂರ್ಣಿ? ನಾವ್ಯಾಕೆ ಚೌಕಬಾರ ಆಟ ಆಡಬಾರ್ದು? ನಾನು ಚಿಕ್ಕವಳಿದ್ದಾಗ ಆಟ ಆಡ್ತಿದ್ದೆ. ನಮ್ಮ ಆಶ್ರಮದಲ್ಲಂತೂ ಅದೇ ಆಟ. ಈಗಲೂ ಆಡೋಣ? ಒಳ್ಳೆ ಐಡಿಯಾ, ಮಜವಾಗಿರುತ್ತೆ. ಅರಣ್ವಾ? ನಾವು ಹೋಗೋವರೆಗೂ ದೀಪಿಕಾ ಬರ್ದೇ ಇದ್ರೆ ಸಾಕು. ತುಳಸಿನ ಮನೆಯಿಂದ ಆಚೆ ಹಾಕ್ತೀನಿ ಅಂತ ಹೇಳಿ ಬಂದೆ. ಆದ್ರೆ ಅವಳನ್ನ ಮನೆಯಿಂದ ಆಚೆ ಹಾಕೋದಾದ್ರೂ ಹೇಗೆ? ಅದು ಅಷ್ಟು ಸುಲಭ ಅಲ್ಲ. ಮನೆಯವರೆಲ್ಲರೂ ಅವಳನ್ನ ತಲೆ ಮೇಲೆ ಕೂರಿಸ್ಕೊಂಡಿದ್ದಾರೆ. ಏನ್ ಮಾಡೋದು? ಅವಳ ವಿರುದ್ಧ ಮಾತಾಡೋದಕ್ಕೆ ಮನೆಯವರೆಲ್ಲರೂ ತಿರುಗಿ ಬಿದ್ರು. ಅಂಥದ್ರಲ್ಲಿ ಅವಳನ್ನ ಮನೆಯಿಂದ ಆಚೆ ಹಾಕೋದು ಅಂದ್ರೆ ಖಂಡಿತವಾಗ್ಲೂ ಮನೆಯವರು ಯಾರೂ ಇದನ್ನ ಒಪ್ಪಲ್ಲ. ನಾನೇನಾದ್ರೂ ಅಂತ ಮಾತುಗಳನ್ನ ಆಡಿದ್ರೆ ಮನೆಯವರೆಲ್ಲರೂ ನನ್ನನ್ನ ವಿರೋಧ ಮಾಡ್ತಾರೆ. ಏನ್ ಮಾಡ್ಲಿ? ಇದು ಖಂಡಿತ ವರ್ಕ್ ಆಗತ್ತೆ. ದುಗುಡಬೇಕೆ ರಮಣಿ ರಮಣಿ ತರುಣಿ. ತರುಣಿ ಅಲ್ಲ, ಮಹಿಳೆ. ಹಲೋ, ನಾನು ಯಾರು ಅಂತ ಗೊತ್ತಾಯ್ತಾ? ನೀವು ಗೊತ್ತಿಲ್ಲದೆ ಏನು ಮೇಡಮ್? ಗುಡ್. ನಿಮ್ಮ ಕೆಲಸ ಈಗ ನನಗೆ ಉಪಯೋಗಕ್ಕೆ ಬರುತ್ತೆ. ನಾಳೆ ನೀವು ನಮ್ಮ ಮನೆಗೆ ಬರಬೇಕು. ನಾನು ಹೇಳಿದ ವೇಷದಲ್ಲಿ ನೀವಲ್ಲಿರಬೇಕು. ಖಂಡಿತ ಮೇಡಮ್. ವಿಷಯ ಏನು ಅಂತ ಹೇಳಿ. ವೇಷ ನಮ್ಮದೇ. ನೀವು ನಮ್ಮ ಮನೆಗೆ ಅರ್ಥ ಆಯ್ತಾ? ಹಾಂ ಮೇಡಮ್,
ಈ ರೀತಿ ಎಲ್ಲ ಸುಳ್ಳು ಹೇಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತಲ್ಲ ಮೇಡಮ್. ನಿಮಗೆ ಎಷ್ಟು ದುಡ್ಡು ಬೇಕೋ ಅಷ್ಟನ್ನು ನಾನು ಕೊಡ್ತೀನಿ. ಆದರೆ ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು. ಯಾರಿಗಾದ್ರೂ ಗೊತ್ತಾದರೆ ನೀವು ಈ ಭೂಮಿ ಮೇಲೆ ಇರೋಕ್ಕಾಗಲ್ಲ. ಅರ್ಥ ಆಯ್ತಾ? ಓಕೆ ಮೇಡಮ್, ನಾನು ಅದೆಲ್ಲ ನೋಡ್ಕೋತೀನಿ. ಬರ್ತೀನಿ ಮೇಡಮ್. ನಾನು ಹೇಳಿದ್ದೆಲ್ಲ ಚಾಚು ತಪ್ಪದೆ ನಡಿಬೇಕು. ನಾನು ಹೇಳಿರೋಷ್ಟು ಮಾತುಗಳು ನಿನ್ನ ಬಾಯಿಂದ ಬರಬೇಕು. ಎಲ್ರಿಗೂ ನಿನ್ನ ಮೇಲೆ ನಂಬಿಕೆ ಬರಬೇಕು. ಇದು ತುಂಬ ಸೂಕ್ಷ್ಮವಾದ ವಿಷಯ. ಹುಷಾರಾಗಿ ಹ್ಯಾಂಡಲ್ ಮಾಡು. ಅರ್ಥ ಆಯ್ತಾ? ಸರಿ ಮೇಡಮ್. ತುಳಸಿ, ಈ ಮನೆಯಿಂದ ಆಚೆ ಹೋಗೋಕ್ಕೆ ತಯಾರಾಗು. ಅಮ್ಮನ ಕೈ ಹೋಯ್ತು, ಅಮ್ಮನ ಕೈ ಹೋಯ್ತು. ನಮ್ಮ ಅಮ್ಮನ ಕೈನೇ ಮನೆ ಕಳಿಸ್ತೀಯಾ? ಇರು ಮಾಡ್ತೀನಿ. ದೇವ್ರೆ ದೇವ್ರೆ ದೇವ್ರೆ, 2 2 2. ನೋಡಿದ್ಯಾ? ಪರವಾಗಿಲ್ಲ ಸಂಧ್ಯಾ, ನಿನ್ನ ಪ್ರಾರ್ಥನೆ ತುಂಬ ಪವರ್ಫುಲ್ ಅನ್ಸುತ್ತೆ. ನೀನೇನು ಬೇಡ್ಕೊಂಡ್ರೂ ಆಗುತ್ತೆ ಅನ್ಸುತ್ತೆ. ಓ, ಏನು ಬೇಡ್ಕೊಂಡ್ರೂ ಆಗತ್ತೆ. ಹಾಗಾದ್ರೆ ನೀನು ಯಾವಾಗಲೂ ಅಮ್ಮನ ಬಗ್ಗೆನೇ ಬೇಡ್ಕೊ. ಅದನ್ನ ಹೇಳ್ಬೇಕಾ? ದೇವ್ರ ಮುಂದೆ ನಿಂತಾಗ್ಲೆಲ್ಲ ನನಗೆ ಅಮ್ಮನೇ ನೆನಪಾಗೋದು. ಇತ್ತೀಚೆಗಂತೂ ಅಮ್ಮನ ಬಗ್ಗೆ ಬಿಟ್ರೆ ನಾನು ಬೇರೆ ಏನೂ ಬೇಡ್ಕೋತಿಲ್ಲ. ಅಮ್ಮ ಅಂದ್ಕೊಂಡಿದ್ದೆಲ್ಲ ಆದಷ್ಟು ಬೇಗ ಯಾವ ತೊಂದರೆನೂ ಇಲ್ಲದೆ ಆಗಬೇಕು, ಅದಷ್ಟೇ ನನ್ನ ಬೇಡಿಕೆ. ಮತ್ತೆ ಅದು ನಿಜನೂ ಆಗುತ್ತೆ. ನಿಮ್ಮಂಥ ಮಕ್ಕಳನ್ನ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದ್ದೆ. ಅಮ್ಮ, ಅದು ನಮ್ಮ ಮಾತು. ನಿಮ್ಮಂತ ಅಮ್ಮನ ಪಡೆಯೋದಕ್ಕೆ ನಾವೆಲ್ಲರೂ ಪುಣ್ಯ ಮಾಡಿದ್ವಿ. ಹೌದು, ನಾವೆಲ್ಲರೂ ಪುಣ್ಯವಂತರೆ. ನನ್ನ ಮಗಳ ಮದುವೆ ನಿಲ್ಲಿಸಿ ನೀವೆಲ್ಲರೂ ಖುಷಿಯಾಗಿ ಆಟ ಆಡ್ತಿದ್ದೀರಾ? ಅತ್ತೆ ಬನ್ನಿ, ನೀವು ಆಟ ಆಡಿ. ನನಗೆ ಕಾರ್ಡ್ ಹರಟೆ ಹೊಡಿತಾ ಆಟ ಆಡೋಷ್ಟು ಟೈಮ್ ಇಲ್ಲ, ಅಂತ ಮನಸ್ಸೂ ಇಲ್ಲ. ನನಗೆ ತುಂಬ ಕೆಲಸ ಇದೆ ಪೂರ್ಣಿ, ತಲೆ ಬೇರೆ ನೋಯ್ತಾ ಇದೆ. ನೀವೆಲ್ಲರೂ ಆಡಿ. ಸಂಧ್ಯಾ, ಸಿರಿ, ನೀವು ಊಟ ಮಾಡಿಕೊಂಡೇ ಹೋಗಬೇಕು. ಅತ್ತೆ, ತಲೆನೋವು ಅಂತಿದ್ದೀರಲ್ಲ, ಕಾಫಿ ಮಾಡಿಕೊಡ್ಲಾ? ಬೇಡ, ಈ ತಲೆನೋವು ಕಾಫಿ ಕುಡಿದ್ರೆ ಹೋಗುವಂಥದ್ದಲ್ಲ. ಇದಕ್ಕೆ ಬೇರೆನೇ ಮದ್ದಿದೆ. ನಾನು ಟ್ಯಾಬ್ಲೆಟ್ ತೊಗೊಂಡು ಮಲ್ಕೋತೀನಿ, ನೀವು ಆಟ ಮುಂದುವರಿಸಿ. ಈ ಶಾರ್ವರಿ ಅವರು ಒಂಥರ ವಿಚಿತ್ರ ಅಲ್ವಾ? ಅವ್ರ ಮಾತು ಯಾವತ್ತೂ ನನಗೆ ನಾರ್ಮಲ್ ಅನ್ಸೋದೇ ಇಲ್ಲ. ಅವ್ರ ಒಂದೇ ಮಾತಲ್ಲಿ ಎಷ್ಟೊಂದು ಅರ್ಥಗಳಿರ್ಬೋದು ಅನ್ಸುತ್ತೆ. ಪುಟ್ಟಿ, ಹಾಗೆಲ್ಲ ಅನ್ಬಾರ್ದು. ಅವ್ರು ಮಾತಾಡೋ ರೀತಿನೇ ಹಾಗೆ. ಅವರು ತುಂಬ ತಿಳ್ಕೊಂಡಿದ್ದಾರೆ, ತುಂಬ ಬುದ್ಧಿವಂತರು. ಯಾವಾಗಲೂ ಅರ್ಥ ಇರೋ ಮಾತುಗಳನ್ನೇ ಆಡ್ತಾರೆ. ನಿಜ ಅಮ್ಮ, ಅವ್ರ ಮಾತನ್ನ ಅರ್ಥ ಮಾಡ್ಕೊಳ್ಳೋಷ್ಟು ಬುದ್ಧಿವಂತಿಕೆ ನಮಗೆ ನಿಜವಾಗ್ಲೂ ಇಲ್ಲ. ಸಂಧ್ಯಾ, ಈಗ ನಿನ್ನಾಟ. ನೀವೆಲ್ಲರೂ ಆಡ್ತೀರಿ, ನಾನು ಕುಡಿಯೋಕೆ ಏನಾದರೂ ತೊಗೊಂಡು ಬರ್ತೀನಿ. ಶಾರ್ವರಿ ಅವ್ರಿಗೆ ಅಮ್ಮ ಪ್ರೆಗ್ನೆಂಟ್ ಆಗಿರೋದು ಇಷ್ಟ ಇಲ್ವಾ? ಪೂರ್ಣಿ ಯಾವ ಆಶ್ರಮದಲ್ಲಿದ್ಲು, ಅವಳನ್ನು ಯಾರಲ್ಲಿ ತಂದುಬಿಟ್ಟಿದ್ದು ಅಂತ ಗೊತ್ತಾಗಬೇಕು. ಹೇಗಾರು ಮಾಡಿ ಅದನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡ. ದೀಪಿಕಾ, ಏನು ಅಡುಗೆ ಮನೆ ಕಡೆ ಏನಾದರೂ ಬೇಕಿತ್ತಾ?
ಬೇಕಿತ್ತು, ಆದರೆ ನೀನೇನು ಮಾಡ್ತಿದ್ಯಾ? ಸಂಧ್ಯಾ ಸಿರಿ ಬಂದಿದ್ದಾರಲ್ಲ ಅವ್ರಿಗೆ ಜ್ಯೂಸ್ ಮಾಡ್ತಿದ್ದೀನಿ. ನಿನಗೂ ಜ್ಯೂಸ್ ಕೊಡ್ಲಾ? ಹಾಂ, ನನಗೂ ಜ್ಯೂಸ್ ಬೇಕಿತ್ತು, ಆದರೆ ನನಗೆ ಈ ಜ್ಯೂಸ್ ಬೇಡ, ABC ಜ್ಯೂಸ್ ಬೇಕು. ABC ಅಂತಲೂ ಜ್ಯೂಸ್ ಇದೆಯಾ? ಅಯ್ಯೋ ಪೂರ್ಣಿ, ಯಾವ ಕಾಲದಲ್ಲಿದ್ಯಾ ನೀನು? ನಿಂಗೆ ABC ಜ್ಯೂಸ್ ಅಂದರೆ ಏನು ಅಂತ ಗೊತ್ತಿಲ್ವಾ? ಈಗಿನ ಕಾಲದಲ್ಲಿ ಡಯೆಟ್ ಬಗ್ಗೆ, ನ್ಯೂಟ್ರಿಷಿಯಸ್ ಫುಡ್ ಬಗ್ಗೆ ಎಲ್ಲ ತಿಳ್ಕೊಂಡಿರ್ಬೇಕಲ್ವಾ ಪೂರ್ಣಿ? ABC ಅಂದರೆ ಆ್ಯಪಲ್, ಬೀಟ್ರೂಟ್, ಕ್ಯಾರೆಟ್, ಆ ಮೂರೂ ಮಿಕ್ಸ್ ಮಾಡಿ ಮಾಡೋದೇ ABC ಜ್ಯೂಸ್. ಓ ಹೌದಾ, ಸರಿ ಬಿಡು, ಅದನ್ನೇ ಮಾಡಿಕೊಡ್ತೀನಿ. ಅಪ್ಡೇಟ್ ಆಗಬೇಕು ಪೂರ್ಣಿ. ನೀನು ಇನ್ನೂ ಆಶ್ರಮದಲ್ಲಿರೋ ಹುಡುಗಿ ಅಲ್ಲ, ನೀನು ದ ಗ್ರೇಟ್ ಶೆಫ್ ಮಾಧವ್ ಅವ್ರ ಮನೆ ಸೊಸೆ. ಆಶ್ರಮದಲ್ಲಿದ್ದಾಗ ಇದೆಲ್ಲ ವ್ಯವಸ್ಥೆ ಇಲ್ಲ, ಇದ್ರ ಬಗ್ಗೆ ಎಲ್ಲ ನಿನಗೆ ಗೊತ್ತಿಲ್ಲ ಅಂತ ಹೇಳ್ಬೋದು. ಆದರೆ ಈ ಮನೆಗೆ ಬಂದಾದ್ಮೇಲೆ ಈ ಮನೆಗೆ ತಕ್ಕ ಹಾಗೆ, ಕಾಲಕ್ಕೆ ತಕ್ಕ ಹಾಗೆ ಅಪ್ಡೇಟ್ ಆಗಬೇಕು ಅಲ್ವಾ? ಸರಿ, ಹಾಗೇ ಆಗಲಿ. ನೀನು ಹೇಳ್ದಾಗೆ ನನಗೆ ಆಶ್ರಮದಲ್ಲಿದ್ದಾಗ ನನಗಿದ್ರ ಯಾವುದ್ರ ಬಗ್ಗೆನೂ ಗೊತ್ತಿರಲಿಲ್ಲ. ಇನ್ಮೇಲೆ ಕಲ್ತ್ಕೋತೀನಿ, ಸರಿನಾ? ಅಂದಾಗೆ ನೀನು ಆಶ್ರಮದಲ್ಲಿದ್ದೀಯ ಅಲ್ವಾ? ಅದು ಯಾವ ಆಶ್ರಮ? ಇದೇನಿದು? ಇದ್ದಕ್ಕಿದ್ದ ಹಾಗೆ ನನ್ನ ಆಶ್ರಮದ ಬಗ್ಗೆ ನಿನಗೆ ಕುತೂಹಲ? ಸುಮ್ಮನೆ ಕೇಳ್ತಿದ್ದೀನಿ ಅಷ್ಟೇ. ಆಶ್ರಮದ ಮಾತು ಬಂತಲ್ವಾ, ಅದಕ್ಕೆ ಕೇಳಿದೆ. ನಿಂಗೆ ಹೇಳೋಕ್ಕೆ ಇಷ್ಟ ಇಲ್ಲ ಅಂದರೆ ಹೇಳ್ಬೇಡ ಬಿಡು. ನನಗೆ ನನ್ನ ಆಶ್ರಮದ ಬಗ್ಗೆ ಮಾತಾಡೋದಕ್ಕೆ ಯಾವಾಗಲೂ ಖುಷಿನೇ. ನಾನಿದ್ದಿದ್ದು ಶಾರದಾ ಆಶ್ರಮ. ಓ ಓಕೆ. ಅಂದಾಗೆ ನಿನ್ನ ಆಶ್ರಮಕ್ಕೆ ಯಾರು ಕರ್ಕೊಂಡ್ಬಂದಿದ್ದು? ನನಗದೆಲ್ಲ ಗೊತ್ತಿಲ್ಲ. ನನಗೆ ಬುದ್ಧಿ ಬಂದಾಗಿಂದನೂ ನಾನು ಆಶ್ರಮದಲ್ಲಿ ಇದ್ದೀನಿ ಅಷ್ಟೆ. ಅಯ್ಯೋ ಪಾಪ, ನಿಮ್ಮ ಅಪ್ಪ ಅಮ್ಮ ಯಾರು ಅನ್ನೋದು ನಿನಗೆ ಗೊತ್ತಿಲ್ವಾ? ಅಟ್ಲೀಸ್ಟ್ ಅವ್ರು ಯಾರು ಅನ್ನೋದನ್ನು ತಿಳ್ಕೊಳ್ಳೋ ಪ್ರಯತ್ನನೂ ಮಾಡಲಿಲ್ವಾ? ಪ್ರತಿ ಅನಾಥ ಮಗುಗೂ ಅವ್ರ ಅಪ್ಪ ಅಮ್ಮ ಯಾರು ಅಂತ ತಿಳ್ಕೋಬೇಕು ಅಂತ ಆಸೆ ಇರುತ್ತೆ. ನಾನು ಅದೇ ಥರ ಆಸೆ ಪಟ್ಟು ತಿಳ್ಕೊಳಕ್ಕೆ ಹೋದಾಗ ಏನೆಲ್ಲ ರಾಧಾಂತ ಆಯಿತು ಅಂತ ನಿನಗೆ ಗೊತ್ತಲ್ವಾ? ಓ, ಸುಮ್ಮನೆ ನಿನ್ನನ್ನು ಏನೇನೋ ಕೇಳಿ ಡಿಸ್ಟರ್ಬ್ ಮಾಡಿದೆ ಅನಿಸುತ್ತೆ. ಹಾಗೆಲ್ಲ ಏನಿಲ್ಲ. ಆದರೆ ಇದ್ದಕ್ಕಿದ್ದ ಹಾಗೆ ಇದನ್ನೆಲ್ಲ ತಿಳ್ಕೋಬೇಕು ಅಂತ ನಿನಗೆ ಅನಿಸ್ತಿದೆಯಲ್ಲ, ಅದೇ ಆಶ್ಚರ್ಯ. ಹೌದಲ್ವಾ? ಇದೆಲ್ಲ ನನಗಾದರೂ ಯಾಕೆ ಬೇಕಾಗಿತ್ತು? ಸರಿ ಸರಿ, ಅಲ್ಲಿ ಸಿರಿ ಸಂಧ್ಯಾ ಕಾಯ್ತಿರ್ತಾರೆ, ಬೇಗ ಜ್ಯೂಸ್ ಮಾಡ್ಕೊಂಡು ಕೊಡು. ಮತ್ತು ನಿನಗೆ ABC ಜ್ಯೂಸು? ಇಲ್ಲ ಪರವಾಗಿಲ್ಲ, ನಾನು ಇದೇ ಜ್ಯೂಸೇ ಕುಡಿತೀನಿ. ನಾನು ರೂಮಲ್ಲಿ ಇರ್ತೀನಿ, ಕಳಿಸ್ಕೊಡು. ಅಮ್ಮ, ನಿಮ್ಮನ್ನೊಂದು ಮಾತು ಕೇಳಲ್ಲ? ಈ ಮನೆಯಲ್ಲಿ ನಿಮ್ಮ ಪ್ರೆಗ್ನೆನ್ಸಿನ ಎಲ್ಲರೂ ಒಪ್ಕೊಂಡಿದ್ದಾರಾ? ನನಗೂ ಅದೇ ಅನುಮಾನ ಇದೆ ಅಮ್ಮ. ಶಾರ್ವರಿ ಅವರು ಈ ರೀತಿ ಮಾತಾಡಿ ಹೋದ್ರಲ್ಲ, ನಂಗೆ ಯಾಕೋ ಅವರು ನಿನ್ನ ಪ್ರೆಗ್ನೆನ್ಸಿನ ಒಪ್ಕೊಂಡಿಲ್ಲ ಅನ್ಸುತ್ತೆ. ಅವ್ರೇನಾದರೂ ಈ ಮನೇಲಿ ನಿನ್ನ ವಿರುದ್ಧವಾಗಿ ಮಾತಾಡಿದಾರ ಅಮ್ಮ? ಛೇ, ಹಾಗೆಲ್ಲ ಏನೂ ಇಲ್ಲ. ಈ ಮನೆಯವರೆಲ್ಲ ನನ್ನನ್ನು ತುಂಬ ಇಷ್ಟಪಡ್ತಾರೆ. ಆದರೆ ನಿನ್ನೆ ಹಾಗೆಲ್ಲ ಆಯ್ತಲ್ಲ, ಅದಕ್ಕೆ ಶಾರ್ವರಿಯವರು ಬೇಸರ ಆಗಿದೆ. ಯಾವುದೇ ತಾಯಿಗಾಗಲಿ ತನ್ನ ಮಗಳ ಮದುವೆ ನಿಲ್ಲೋ ಪರಿಸ್ಥಿತಿ ಬಂದಾಗ ಬೇಸರ ಆಗೋದು ಸಹಜ ತಾನೆ. ಅದಕ್ಕೆಲ್ಲ ಕಾರಣ ನಾನೇ ಅಂತ ನನಗೂ ತುಂಬ ನೋವಿದೆ. ಗಂಡಿನ ಮನೆ ಕಡೆಯವರು ಅದೇ ಥರ ಮಾತಾಡಿ ಹೋದರು. ಅದಕ್ಕೆ ಶಾರ್ವರಿ ಅವ್ರಿಗೆ ನನ್ನ ಮೇಲೆ ಬೇಜಾರಾಗಿರ್ಬೋದು. ಅದು ಬಿಟ್ಟರೆ ನನ್ನ ಪ್ರೆಗ್ನೆನ್ಸಿ ಬಗ್ಗೆ ಅವ್ರಿಗೇನೂ ಅಭ್ಯಂತರ ಇಲ್ಲ. ಆದರೂ ಆ ಗಂಡಿನ ಮನೆ ಕಡೆಯವರು ಮಾತಾಡಿದ ತಪ್ಪಲ್ವಾ ಅಮ್ಮ? ಅಭಿ ಅಣ್ಣ ಅವ್ರಿಗೆ ಸರಿಯಾಗಿ ಉತ್ತರ ಕೊಟ್ಟಿದ್ದಾರೆ. ಅಷ್ಟಕ್ಕೂ ಇದರಲ್ಲಿ ನಿನ್ನ ತಪ್ಪೇನಿದೆ ಅಮ್ಮ? ಅಮ್ಮ, ನೀವು ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡಿ, ಎಲ್ಲ ಸರಿ ಹೋಗುತ್ತೆ. ನನಗೆ ನಂಬಿಕೆ ಇದೆ. ಹೌದು, ಎಲ್ಲ ಸರಿ ಹೋಗಲೇಬೇಕು. ನನ್ನಿಂದ ಆಗಿರೋ ಅನಾಹುತನ ನಾನೇ ಸರಿ ಮಾಡಬೇಕು. ಅದಕ್ಕೆ ಜ್ಯೂಸ್ ತುಂಬ ಚೆನ್ನಾಗಿದೆ. ಹೌದಾ? ಸಂಧ್ಯಾ, ನಿನ್ಗೆ ABC ಜ್ಯೂಸ್ ಅಂದರೆ ಏನಂತ ಗೊತ್ತಾ? ABC ಜ್ಯೂಸಾ? ಎಲ್ಲೋ ಕೇಳಿದ್ದೀನಿ. ಸಿರಿ, ನಿನಗೆ ಗೊತ್ತಾ?
ಗೊತ್ತು. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ಆ್ಯಪಲ್ಲು, ಬೀಟ್ರೂಟು, ಕ್ಯಾರೆಟು ಇದನ್ನೆಲ್ಲ ಸೇರಿಸಿ ಜ್ಯೂಸ್ ಮಾಡೋದು. ಪರವಾಗಿಲ್ಲ ಸಿರಿ, ತುಂಬ ತಿಳ್ಕೊಂಡಿದ್ಯಾ ನೀನು. ಅಯ್ಯೋ, ಇದ್ರಲ್ಲಿ ತಿಳ್ಕೊಳ್ಳೋ ಅಂಥದ್ದೇನಿದೆ? ಈಗಿನ ಕಾಲದ ಮಕ್ಳಿಗೂ ಇದೆಲ್ಲ ಗೊತ್ತು. ಹೌದಾ? ಹಾಗಾದ್ರೆ ನಾನೇ ದಡ್ಡಿನಾ? ತಡ್ಡಿನ ಯಾರು ಹೇಳಿದ್ದು ಪೂರ್ಣಿ? ವಿಚಾರಗಳನ್ನ ತಿಳ್ಕೊಂಡವ್ರು ಮಾತ್ರ ಬುದ್ಧಿವಂತರಲ್ಲ. ವಿಚಾರವಂತಿಕೆ ಯಾರಿಗಿರುತ್ತೋ ಅವ್ರು ಬುದ್ಧಿವಂತರು. ಪ್ರಪಂಚದಲ್ಲಿ ಎಲ್ಲ ವಿಷಯಗಳನ್ನು ಎಲ್ಲರೂ ತಿಳ್ಕೊಳಕ್ಕಾಗಲ್ಲ. ಆದ್ರೆ ನಾವು ಹೇಗೆ ಬದುಕಬೇಕು, ಎಲ್ಲಿ, ಯಾವಾಗ, ಯಾರ ಜೊತೆ ಹೇಗೆ ನಡ್ಕೋಬೇಕು ಅನ್ನೋ ತಿಳ್ಕೊತಾರಲ್ಲ, ಅವ್ರು ಬುದ್ಧಿವಂತರು. ಅಬ್ಬಾ ಅಮ್ಮ, ನನಗೆ ಈಗ ಸಮಾಧಾನ ಆಯಿತು. ನಾನು ಬುದ್ಧಿವಂತನೇ. ಆದರೂ ದೀಪಿಕಾ ಇದ್ದಕ್ಕಿದ್ದ ಹಾಗೆ ನನ್ನ ಬಗ್ಗೆ ಯಾಕೆ ಕೇಳಿದ್ಲು? ಅದನ್ನೆಲ್ಲ ತಿಳ್ಕೊಂಡು ಅವಳು ಏನು ಮಾಡ್ತಾಳೆ? ಹೇಳು ದೀಪಿಕಾ. ಡ್ಯಾಡ್, ನೀವು ಹೇಳ್ದಾಗೆ ಆ ಪೂರ್ಣಿ ಹತ್ರ ಅವಳಿದ್ದಿದ್ದ ಆಶ್ರಮದ ಬಗ್ಗೆ ವಿಚಾರಿಸ್ದೆ. ವೆರಿ ಗುಡ್. ಯಾವ ಆಶ್ರಮ ಅಂತೆ? ಅವಳಲ್ಲಿ ಹೇಗೆ ಬಂದ್ಲಂತೆ? ಡ್ಯಾಡ್, ಅವಳಿದ್ದಿದ್ದು ಶಾರದಾ ಆಶ್ರಮದಲ್ಲಿಂತೆ. ಮಗು ಆದಾಗಿಂದನೂ ಅವಳು ಅಲ್ಲೇ ಇರೋದು. ಅವಳನ್ನ ಅಲ್ಲಿಗೆ ಯಾರು ಕರ್ಕೊಂಬಂದ್ರು, ಹೇಗೆ ಕರ್ಕೊಂಬಂದ್ರು ಅನ್ನೋದು ಆಶ್ರಮದವರು ಅವಳಿಗೆ ಹೇಳಿಲ್ಲ. ಆದರೆ ತಂದೆ ತಾಯಿಗಿಂತ ಹೆಚ್ಚಾಗಿ ತುಂಬ ಪ್ರೀತಿ ತೋರಿಸಿ ಸಾಕಿದ್ದಾರೆ ಅಂತ ತುಂಬ ಹೊಗಳ್ತಾ ಇದ್ಲು. ಹಾಗಾಗಿ ಅವಳು ಆಶ್ರಮದಲ್ಲಿದ್ದಾಗ ಅಪ್ಪ ಅಮ್ಮನ ಹುಡುಕೋ ಪ್ರಯತ್ನ ಪಟ್ಟಿಲ್ವಂತೆ. ಆದರೆ ಈ ಮನೆಗೆ ಬಂದಮೇಲೆ ಅವಳು ಹುಡುಕೋ ಪ್ರಯತ್ನ ಪಟ್ಟಿದ್ದಾಳೆ. ಅದೇ ಟೈಮಲ್ಲಿ ನೀವು ಅವಳೇ ನನ್ನ ಮಗಳು ಅಂತ ಹೇಳಿದ್ರಿ. ದೊಡ್ಡ ರಾಧಾ ಅಂತಾನೆ ಆಯ್ತಲ್ಲ. ಮಗಳೇ, ಫರ್ಗೆಟ್ ದಟ್ ಮ್ಯಾಟರ್. ಆಶ್ರಮದ ಹೆಸರೇನು ಅಂದೆ? ಶಾರದಾ ಆಶ್ರಮ. ಓಕೆ, ಎಷ್ಟು ಇನ್ಫಾರ್ಮೇಷನ್ ಸಿಕ್ತಲ್ಲ ಸಾಕು. ಮಿಕ್ಕಿದ್ನ ನಾನು ನೋಡ್ಕೋತೀನಿ. ಆದರೆ ಇದೆಲ್ಲ ಯಾಕೆ ಡ್ಯಾಡ್? ಹೇಳ್ತೀನಮ್ಮ, ಇದೆಲ್ಲ ಉಪಯೋಗಕ್ಕೆ ಬರುತ್ತೆ. ನಾವೇನು ಮಾತಾಡ್ತೀನಿ. ಮಾಮ್ಗೆ ಡ್ಯಾಡ್ಗೆ ಏನಾಗಿದೆ? ಯಾಕೆ ಆ ಪೂರ್ಣಿ ಹಿಂದೆ ಬಿದ್ದಿದ್ದಾರೆ? ಮಾಮ್ ನೋಡಿದ್ರೆ ನಾನು ಮಾತಾಡ್ಸೋದು ಬಿಟ್ಟು ಪೂರ್ಣಿನ ಮಾತಾಡಿಸ್ತಾರೆ. ಡ್ಯಾಡ್ ನನ್ನಿಂದನೇ ಆ ಪೂರ್ಣಿ ಬಗ್ಗೆ ಇನ್ಫಾರ್ಮೇಶನ್ ತಗೋತಾರೆ. ಹಾಗಾದರೆ ಪೂರ್ಣಿ ಬೆಳೆದಿರೋ ಆಶ್ರಮದ ವಾರ್ಡನ್ನು, ವನಜ ಮಾತಾಡ್ತಿರೋ ಆಶ್ರಮದ ವಾರ್ಡನ್ನು ಇಬ್ಬರು ಒಂದೇ ಹೆಂಗಸು. ವನಜ ಯಾಕೆ ಹೆಂಗಸು ಫೋನ್ ಮಾಡ್ತು? ಪೂರ್ಣಿ ಬೆಳೆದಿರೋ ಆಶ್ರಮಕ್ಕೂ ವನಜಗೂ ಏನು ಸಂಬಂಧ? ಅಮ್ಮ, ನಾವಿನ್ನು ಹೋಗಿ ಬರ್ತೀವಿ. ಮತ್ತೆ ನಿಮ್ಮನ್ನು ನೋಡಬೇಕು ಅನ್ನಿಸ್ದಾಗೆಲ್ಲ ಬರ್ತೀವಿ. ಈಗಲೇ ಹೇಳ್ತಾ ಇದ್ದೀನಿ, ಆಗಾಗ ಬಂದು ತೊಂದರೆ ಕೊಡ್ತಾ ಇರ್ತೀವಿ. ನೀವುಗಳು ಬಂದರೆ ತೊಂದರೆ ಆಗತ್ತಾ? ಇನ್ನೂ ಖುಷಿ ಆಗತ್ತೆ. ನೀವುಗಳು ಯಾವಾಗ ಬೇಕಾದ್ರೂ ಇಲ್ಲಿಗೆ ಬರ್ಬೋದು. ಅಮ್ಮ, ಬರೀ ನಾವು ಮಾತ್ರ ಬರೋದಲ್ಲ, ನೀನು ನಮ್ಮ ಜೊತೆ ಬರಬೇಕು. ಸ್ವಲ್ಪ ದಿನ ನಮ್ಮ ಜೊತೆಲೇ ಇದ್ದು ನಾವು ಮಾಡ್ಕೊಡೋದನ್ನೆಲ್ಲ ತಿನ್ಬೇಕು. ಸರಿ, ಬರ್ತೀನಿ. ನೀವಿಬ್ರು ಇನ್ನೊಂದು ಸ್ವಲ್ಪ ತಿದ್ದು ಹೋಗ್ಬೋದಿತ್ತು. ನನ್ನ ಮೈದ್ನ ಬಂದಮೇಲೆ ಜೊತೆಲೇ ಹೋಗ್ಬೋದಿತ್ತಲ್ವಾ? ಯಾರು? ಅಭಿನಾ? ಸಮರ್ಥ್. ಇಲ್ಲ ಇಲ್ಲ, ನಮಗೆ ಲೇಟ್ ಆಗ್ತಿದೆ, ಹೊರಡ್ತೀವಿ. ನಾನು ಬಂದಾಗಿಂದ ನೋಡ್ತಾನೆ ಇದ್ದೀನಿ. ಸಂಧ್ಯಾ ಹೋಗ್ಬೇಕು ಅಂತ ಅರ್ಜೆಂಟ್ ಮಾಡ್ತಿದ್ದಾಳೆ. ಯಾಕೇನು ಸಮಾಚಾರ? ಓ ಅದಾ, ಸಂಧ್ಯಾ ಈಗ ಕೆಲ್ಸಕ್ಕೆ ಸೇರ್ಕೊಂಡಿದ್ದಾಳೆ. ಅವಳು ಮನೇಲಿದ್ರೂ ಕೂಡ ಪ್ರಾಜೆಕ್ಟ್ ಕೆಲಸಗಳು ತುಂಬ ಇರುತ್ತೆ. ಹೌದಾ? ಕಂಗ್ರಾಟ್ಸ್ ಸಂಧ್ಯಾ. ಥ್ಯಾಂಕ್ ಯು. ಅಮ್ಮ, ನಾನು ತುಂಬ ಶ್ರದ್ಧೆಯಿಂದ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದೀನಿ. ನಿನ್ನ ಆಶೀರ್ವಾದ ಬೇಕು. ನನ್ನ ಆಶೀರ್ವಾದ ಯಾವಾಗಲೂ ನಿನ್ನ ಮೇಲಿರುತ್ತೆ ಪುಟ್ಟಿ. ನೀನೀಗ ಬದಲಾಗಿದೆಯಲ್ಲ, ಈ ನಿನ್ನ ಬದಲಾವಣೆ ನೋಡಿ ನನಗೆ ತುಂಬ ಖುಷಿ ಆಗ್ತಾ ಇದೆ. ಅಷ್ಟೇ ಅಲ್ಲಮ್ಮ, ನಮ್ಮ ಕಂಪ್ನಿಯವರು ನನ್ನ ಕೆಲಸ ಮೆಚ್ಕೊಂಡು ನನಗೆ ಪ್ರಮೋಷನ್ ಕೊಟ್ಟಿದ್ದಾರೆ, ಬೋನಸ್ ಕೂಡ ಕೊಟ್ಟಿದ್ದಾರೆ. ನನ್ನ ಮಗಳು ಜಾಣೆ ಅಂತ ನನಗೆ ಗೊತ್ತಿತ್ತು. ಆದರೆ ಕೆಲವು ಕೆಟ್ಟಗಳಿಗೆ ಏನೇನೋ ಆಗ್ಬಿಡುತ್ತೆ. ಇದುವರೆಗೂ ನೀನು ನಿನ್ನನ್ನು ಅರ್ಥ ಮಾಡ್ಕೊಂಡಿರ್ಲಿಲ್ಲ. ಈಗ ನಿನ್ನ ಪ್ರತಿಭೆ ಏನು ಅಂತ ನಿನಗೆ ಅರ್ಥ ಆಗ್ತಾ ಇದೆ. ಹೌದಮ್ಮ, ಯಾರ್ಯಾರ್ದೋ ಮಾತು ಕೇಳಿ ತುಂಬ ತಪ್ಪು ಮಾಡಿಬಿಟ್ಟೆ.
ಆದರೆ ಈಗ ಕಷ್ಟಪಟ್ಟು ದುಡಿತಿದ್ದೀನಿ ಅನ್ನೋ ನೆಮ್ಮದಿ ಇದೆ ನನಗೆ. ಹಾಗೆ ದುಡ್ದು ಮನೆನ ಬಿಡಿಸ್ಕೊಂಡ್ರೆ ಅಷ್ಟೇ ಸಾಕು ನನಗೆ.